ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಮಾಡ್ತಿದ್ದೀನಿ. ಉಪ್ಪು ಹಚ್ಚಿದ ಮೆಣಸಿನ್ಕಾಯಿನ ನಾನು ಹೇಗೆ ಮಾಡ್ತೀನಿ ತೋರಿಸ್ತೀನಿ. ನೋಡಿ, ಇದಕ್ಕೆ 10 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಮೆಣಸಿನ್ಕಾಯಿಗೆ 10 ನಿಂಬೆಹಣ್ಣು. ಇಲ್ಲಿ ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, 1-2 ಟೀ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಇಂಗು, ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ. ಮೆಂತ್ಯ ಮತ್ತು ಜೀರಿಗೆನ ಹುರ್ಕೋಬೇಕಾಗುತ್ತೆ. ಇಲ್ಲಿ ಮೆಂತ್ಯ ಮತ್ತು ಜೀರಿಗೆನ ಸಣ್ಣ ಉರಿನಲ್ಲಿ ಹುರ್ಕೊಂಡು ನೋಡಿ ಇದನ್ನು ಹಾಕ್ತೀನಿ. ಅಂದರೆ ತುಂಬ ಜೋರು ಉರಿ ಮಾಡಿ ಹುರಿದ್ರೆ ನಿಮಗೆ ಚೆನ್ನಾಗಿರಲ್ಲ. ಘಮ್ ಅನ್ನೋ ಥರ ಹುರ್ಕೋಬೇಕಾಗುತ್ತೆ. ನಾವೇನೇ ಮಾಡಿದ್ರೂ ಅದು ಅಡುಗೆ ಚೆನ್ನಾಗಿರುತ್ತೆ. ಹುರಿಯೋದು ನಿಧಾನಕ್ಕೆ ಹುರ್ಕೋಬೇಕು. ಇವಾಗ ಮೆಂತ್ಯ ಆಯಿತು, ಜೀರಿಗೆನ ಹಾಕ್ತೀನಿ. ಜೀರಿಗೆನ ಹಾಕೋವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಕಾರಣ ಅಂದರೆ ಆ ಬಾಣಲೆ ಎಷ್ಟು ಬಿಸಿ ಇದೆಯಾ ಆ ಬಿಸಿಗೆ ನಿಮಗೆ ಜೀರಿಗೆ ಆಗುತ್ತೆ, ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ಇದು ಹುರಿದಿದ್ದಾಯಿತು ನೋಡಿ. ಇದನ್ನು ಆರಕ್ಕೆ ಬಿಡ್ತೀನಿ. ಇವಾಗ ಮೆಣಸಿನ್ಕಾಯಿ ತೊಗೊಂಡು ನೋಡಿ, ಇದು ಅರ್ಧ ಕೆ ಜಿ ಮೆಣಸಿನ್ಕಾಯಿ. ಖಾರ ಇಲ್ಲ, ಇದು ಉಪ್ಪು ಹಚ್ಚಿದ ಮೆಣಸಿನ್ಕಾಯಿಗೆ ಅಂತ ಕೇಳಿದ್ರೆ ಕೊಡ್ತಾರೆ. ನೋಡಿ ಇದನ್ನು ಸೀಳ್ಕೊಂಡು ಒಂದು ಮೇಲಿಂದ ಕೆಳಗೆ ತನಕ ಸೀಳ್ಕೋಬೇಕಾಗುತ್ತೆ. ಯಾಕೆಂದರೆ ಅದಕ್ಕೆ ನಾವು ತುಂಬೋದಿದೆ, ಹಾಗಾಗಿ ನಾವು ಸೀಳ್ಕೋಬೇಕು. ಅದನ್ನು ಎಲ್ಲದನ್ನು ಈ ಥರ ಸೀಳ್ಕೋತೀನಿ. ಇದು ಒಂಥರ ರುಚಿ ಚೆನ್ನಾಗಿರುತ್ತೆ. ಈ ಥರ ಖಾರ, ತುಂಬ ಖಾರ ಇದ್ದರೆ ನಿಮಗೆ ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಚೆನ್ನಾಗಿ ಅನಿಸಲ್ಲ. ನಿಮಗೆ ಖಾರನೂ ಇರಬೇಕು, ಆದರೆ ಜಾಸ್ತಿ ಖಾರ ಇರಬಾರ್ದು. ಮೀಡಿಯಮ್ ಖಾರ ಇದ್ದರೆ ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಮಾಡಿದ್ರು ನಿಮಗೆ ಊಟಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲದನ್ನು ನಾನು ಅದೇ ಥರ ಸೀಳ್ಕೊಳ್ತಿದ್ದೀನಿ. ಈ ಬಿಸಿಲು ಇದ್ದಾಗ ಈ ಥರ ಒಂದು ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಊಟ ಇದು ಎಲ್ಲ ಇದು ಮಾಡಿದಾಗ ಖಾರ ಇಲ್ಲ, ಏನೋ ಒಂದು ರುಚಿಯಾಗಿ ಬೇಕು ಅಂತಂದಾಗ ಈ ಥರ ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಕರೆದು ಊಟಕ್ಕೆ ಬಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲದನ್ನು ನಾನು ಸೀಳ್ಕೊಂಡೆ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಸೀಳ್ಕೊಂಡು ಅದಕ್ಕೊಂದು ಎಲ್ಲ ಮೆಂತ್ಯ ಜೀರಿಗೆ ಇದನ್ನು ಹುರಿದಿಟ್ಟಿದ್ದೀನಲ್ಲ, ಆರಕ್ಕಿಟ್ಟಿದ್ದೀನಿ ನಾನು. ಅಷ್ಟರಲ್ಲಿ ತಣ್ಣಗಾಗುತ್ತೆ. ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅದನ್ನು ತೋರಿಸ್ತೀನಿ ನೋಡಿ. ಸೀಳ್ಕೊಂಡು ಉದ್ದುದ್ದ ಇದೆ, ತುಂಬ ರುಚಿಯಾಗಿರುತ್ತೆ ಇದು. ಈ ಥರದ ಮೆಣಸಿನ್ಕಾಯಿ ಕೇಳಿದ್ರೆ ಕೊಡ್ತಾರೆ, ಅಂದರೆ ಕೇಳಬೇಕು ನಾವು. ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಮಾಡಬೇಕು ಈ ಥರ ಅಂತಂದಾಗ ನಿಮಗೆ ಅವರುಗಳು ಹೋದರೆ ಕೊಡ್ತಾರೆ. ನೋಡಿ ಈ ಥರ ಸೀಳ್ಕೋಬೇಕು. ನೋಡಿ ಎಲ್ಲದನ್ನು ಅರ್ಧ ಕೆ ಜಿ ಇದು, ಎಲ್ಲದನ್ನು ನಾನು ಸೀಳ್ಕೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಜೀರಿಗೆ ಎಲ್ಲ ಇದು ಮಾಡಿದ್ನಲ್ಲ, ಅದನ್ನು ಒಂದು ಆರಿದೆ ಮಿಕ್ಸಿಗೆ ಹಾಕ್ಕೋತೀನಿ, ಪುಡಿ ಮಾಡ್ಕೋತೀನಿ. ನೋಡಿ ಚೆನ್ನಾಗಿ ಪುಡಿ ಆಯಿತು. ಅದನ್ನೊಂದು ಬಟ್ಲಕ್ಕೆ ತೆಕ್ಕೋತೀನಿ. ಅಂದರೆ ತುಂಬ ನೈಸಾಗಿ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ಲ ಅಷ್ಟು ಏನು ಬೇಕಾಗಲ್ಲ, ಅದು ಅಷ್ಟು ನಾವು ಹಾಕ್ಕೊಳ್ಳ. ಇಲ್ಲಿ ಒಂದು 3-4 ಸ್ಪೂನು ಈ ಅವಲಕ್ಕಿನ ಪುಡಿ ಮಾಡ್ಕೊಳ್ತೀನಿ. ಅದು ಒಂದು ಬಟ್ಲಲ್ಲಿ ಇಟ್ಕೋತೀನಿ. ಅವಲಕ್ಕಿ ಅದು ಒಂಥರ ಚೆನ್ನಾಗಿರುತ್ತೆ. ಅವಲಕ್ಕಿ ನಾನು ತೋರಿಸ್ತೀನಿ ಇವಾಗ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಿಂಬೆಹಣ್ಣು ಏನು ಮಾಡ್ಕೋತೀನಿ, ಅದನ್ನು ಅರ್ಧ ಸೀಳಿ ರಸ ತೆಕ್ಕೋತೀನಿ. ಎಲ್ಲದನ್ನು ಈ ಥರ ಸೀಳಿ ರಸ ತೆಕ್ಕೋತೀನಿ. ನಾವು ಏನೇ ನಿಂಬೆಹಣ್ಣು ಅಂದರೆ ಹುಳಿ ಇರೋ ಅಂಥದ್ದು ನಾವು ಇಲ್ಲ ಗಾಜಲ್ಲಿ ಇದು ಮಾಡಬೇಕು, ಇಲ್ಲ ಒಂದು ಅಡಿಕೆ ಹಾಳೆ ತಟ್ಟೆ ಈ ಥರದ್ದು ಒಂದು ಇದರಲ್ಲಿ ಮಾಡಿದಾಗ ಒಳ್ಳೆಯದು. ಈ ಸ್ಟೀಲ್ದ ಇದರಲ್ಲೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಎಲ್ಲದನ್ನು ನಾನು ರಸ ತೆಕ್ಕೋತೀನಿ. ರಸ ಅದು ಚೆನ್ನಾಗಿ ರಸ ಇರಬೇಕು. ನಿಂಬೆಹಣ್ಣು ನೀವು ಅದು ಆ ಥರದ್ದೇ ತೊಗೋಬೇಕು. ನಿಂಬೆಹಣ್ಣೆಲ್ಲ ರಸ ತೆಕ್ಕೋತೀನಿ. ಇದು ನನಗೆ ಮೊದಲು ನನ್ನ ಫ್ರೆಂಡ್ ವಾರುಣಿ ಅವರು ಈ ಥರ ನಿಂಬೆಹಣ್ಣಲ್ಲಿ ಮಾಡಿದ್ರು, ತುಂಬ ಇಷ್ಟ ಆಯಿತು. ಸರಿ ಅದನ್ನು ಮಾಡಿದ್ದೆ ನಾನು, ನಿಂಬೆಹಣ್ಣು ಈ ಥರದ್ದೆಲ್ಲ. ಆವಾಗ ನಾನು ಅವಲಕ್ಕಿ ಹಾಕಿರಲಿಲ್ಲ. ಸರಿ ನಮ್ಮ ಗುಲ್ಬರ್ಗನಲ್ಲಿ ನಮ್ಮ ಅತ್ತಿಗೆ ಇದ್ದಾರೆ, ಶ್ರುತಿವೈನಿ ಅಂತ. ಅವರು ಹೇಳಿದ್ರು ಒಂದು ಸ್ವಲ್ಪ ಅವಲಕ್ಕಿ ಹಾಕವ್ವ ಚೆನ್ನಾಗಿರುತ್ತೆ ಅಂತಂದರು. ನಾನು ಅದನ್ನು ಆ ಥರನೂ ಮಾಡಿದ್ದೆ, ತುಂಬ ಇಷ್ಟ ಆಯಿತು.
ಹಾಗಾಗಿ ನಾನು ಇದನ್ನು ಮಾಡಿ ನಿಮಗೆ ತೋರಿಸೋಣ ಅಂತ ಈ ಥರ ಒಂದು ನಿಂಬೆಹಣ್ಣಲ್ಲಿ ಉಪ್ಪಚ್ಚಿದ ಮೆಣಸಿನ್ಕಾಯಿ ಮಾಡ್ತಿದ್ದೀನಿ. ಅವರು ಆ ಥರ ಒಂದು ಸಣ್ಣ ಸಣ್ಣದು ವ್ಯತ್ಯಾಸ ಮಾಡಿಕೊಂಡಾಗ ನಿಮ್ಗೆ ಆ ರುಚಿನೇ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಉಪ್ಪಚ್ಚಿದ ಮೆಣಸಿನ್ಕಾಯಿ ನಿಜ ಮಜ್ಜಿಗೆನಲ್ಲೂ ಮಾಡಿದ್ರು ಅದು ಚೆನ್ನಾಗಿರುತ್ತೆ, ಇಲ್ಲ ಅಂತಿಲ್ಲ. ಆದರೆ ನಿಂಬೆಹಣ್ಣಲ್ಲಿ ಮಾಡಿದಾಗ ನನಗದು ತುಂಬ ಇಷ್ಟ ಆಯಿತು. ಸರಿ, ಹಾಗಾಗಿ ಆ ಥರನೂ ಮಾಡೋಣ ಅಂದ್ಬಿಟ್ಟು ನೋಡಿ ಎಲ್ಲ ನಿಂಬೆಹಣ್ಣು ನಾನು ರಸ ತೆಕ್ಕೊಂಡೆ. ಇವಾಗ ಎಲ್ಲ ಈ ಒಂದು ಸಿಪ್ಪೆ ಇದೆಯಲ್ಲ, ನಿಂಬೆ ರಸ ಹಿಂಡಿದ್ದು ಅದೇನು ವೇಸ್ಟ್ ಆಗಲ್ಲ. ಅದನ್ನು ಹೆಚ್ಚಿಬಿಟ್ಟು ಉಪ್ಪು ಹಾಕಿಟ್ರೆ ನಿಮಗೆ ಅದನ್ನು ಇನ್ನೊಂದು 2 ನಿಂಬೆಹಣ್ಣು ರಸ ಹಿಂಡಿಬಿಟ್ಟು ಉಪ್ಪಿನಕಾಯಿ ಹಾಕ್ಕೋಬೋದು, ತೊಂದರೆ ಇಲ್ಲ. ನಾನಿವಾಗ ಸ್ವಲ್ಪ ಒಂದು ಉಪ್ಪು ಹಾಕಿಬಿಟ್ಟು ಕಲಕ್ತೀನಿ. ಮತ್ತು ಒಂದು ಅರ್ಧ ಸ್ಪೂನು ಮೆಂತ್ಯ ಜೀರಿಗೆ ಹಾಕ್ತಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಇಂಗು ಮಿಕ್ಸ್ ಮಾಡ್ತೀನಿ, ಸ್ವಲ್ಪ ಮೂರೂ ಸ್ವಲ್ಪ ಹಾಕಿ. ಯಾಕೆ ಅಂದರೆ ಇದನ್ನು ನಾನು ಸೀಳಿದ್ದೀನಲ್ಲ ಅದನ್ನು ಹಿಂಗೆ ಅದ್ದಿ ಪಕ್ಕಕ್ಕೆ ಇಡ್ತೀನಿ ಎಲ್ಲದನ್ನು. ಅಂದರೆ ಒಂದು ಕೋಟ್ ಆಗುತ್ತೆ, ಅಂದರೆ ಎಲ್ಲದಕ್ಕೂ ಇದಾಗುತ್ತೆ, ತುಂಬಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಎಲ್ಲದನ್ನು ಹೀಗೆ ಅದ್ದಿ ತೆಕ್ಕೋತೀನಿ. ಇದು ಒಂದು ದಿನ ನಾವು ಈ ಥರ ಮಾಡ್ಕೊಂಡು ಬಿಟ್ಟಾಗ ನಿಮ್ಗೆ ಆಮೇಲೆ ಒಣಗಿಸೋದೆ. ನಿಮ್ಮ ಬಿಸಿಲಲ್ಲಿ ತೊಗೊಂಡೋಗಿ ಬೆಳಗ್ಗೆ ಇಟ್ಟು ಸಂಜೆ ತೊಗೊಂಬಂದು ಬಿಸಿಲು ಇದಾದಮೇಲೆ ಹಂಗೆ ಮಾಡಿಬಿಟ್ರೆ ಆಗುತ್ತೆ. ನೋಡಿ ಇವಾಗ ಅದರಲ್ಲೊಂದು ಸ್ವಲ್ಪ ನಿಂಬೆಹಣ್ಣು ರಸ ಇತ್ತು, ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿದೆ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಾನು ತುಂಬ ಉಪ್ಪು ಏನು ಜಾಸ್ತಿ ಅಂದರೆ ರುಚಿಗೆ ತಕ್ಕಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಮೆಂತ್ಯ ಸಾಸಿವೆ ಪುಡಿ 1 ಸ್ಪೂನ್ ಹಾಕಿದೆ ಅಷ್ಟೆ. ಇಲ್ಲಿ ಮೆಂತ್ಯ ಜೀರಿಗೆ ಪುಡಿ 1 ಸ್ಪೂನ್ ಹಾಕಿದೆ. ಒಂದು 4 ಸ್ಪೂನು ಅವಲಕ್ಕಿ ಪುಡಿ ಹಾಕಿದೆ. ಇಲ್ಲಿ ಒಂದು ಸ್ವಲ್ಪ ಇಂಗು. ಎಲ್ಲದನ್ನು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾರಣ ಅದನ್ನು ನಾವು ತುಂಬಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಇನ್ನು ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿದೆ. ನೋಡಿ ಇದನ್ನು ಈ ಥರ ಕೈಯಲ್ಲೇ ತಗೊಂಡು, ಯಾಕೆಂದರೆ ನಾವು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ಎಲ್ಲ ಇದಕ್ಕೂ ತುಂಬಬೇಕಾಗುತ್ತೆ. ಹದ ನೋಡಿಕೊಂಡು ನಿಂಬೆಹಣ್ಣು ರಸ ಹಾಕಬೇಕಾಗುತ್ತೆ. ಇವಾಗ ನೋಡಿ ಎಲ್ಲ ಹಿಂಗೆ ತೊಗೊಂಡು ಎಲ್ಲ ಸೀಳ್ಕೊಂಡು ಒಂದು ಸರ್ತಿ ನಾವು ನಿಂಬೆಹಣ್ಣು ರಸ, ಒಂದು ಸ್ವಲ್ಪ ಉಪ್ಪು, ಮೆಂತ್ಯ, ಜೀರಿಗೆ ಪುಡಿ ಹಾಕಿದ್ದು ನಿಂಬೆಹಣ್ಣು ರಸದಲ್ಲಿ ಅದ್ದಿ ತೆಗೆದಿದ್ದೀವಿ. ಮತ್ತು ಇವಾಗ ಇದನ್ನೆಲ್ಲ ತುಂಬ್ಕೋತಿದ್ದೀನಿ. ಎಲ್ಲದನ್ನು ಈ ಥರ ತುಂಬ್ತಾ ಬರಬೇಕು. ತುಂಬಿ ಇದನ್ನೊಂದು 4 ದಿನ ಒಣಗಿಸ್ಬೇಕು ಚೆನ್ನಾಗಿ. ನೋಡಿ ಎಲ್ಲದನ್ನು ನಾನು ತುಂಬ್ಕೋತಿದ್ದೀನಿ. ಈ ಒಂದು ಉಪ್ಪಚ್ಚಿದ ಮೆಣಸಿನ್ಕಾಯಿ ಈ ನಾಲ್ಗೆ ಕೆಟ್ಟೋದಾಗ, ಅಂದರೆ ನಿಮಗೇನು ರುಚಿಸಲ್ಲ ಅಂದಾಗ ಈ ಉಪ್ಪಚ್ಚಿದ ಮೆಣಸಿನ್ಕಾಯಿ ಊಟದ ಜೊತೆಯಲ್ಲಿ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಿಂಬೆಹಣ್ಣು ಇರುತ್ತಲ್ಲ, ಅದೊಂಥರ ಹುಳಿ ಇರುತ್ತೆ. ಉಪ್ಪು ಒಂದು ಸ್ವಲ್ಪ ಲೈಟಾಗಿ ಖಾರ, ಅದು ಮೆಣಸಿನ್ಕಾಯಿ ತುಂಬ ಖಾರ ಇಲ್ಲ. ಮತ್ತು ಅವಲಕ್ಕಿ ಇರೋದ್ರಿಂದ ನಿಮಗೊಂಥರ ಗರಿಯಾಗಿ ಇರುತ್ತೆ ಕರೆದಾಗ. ಹಾಗಾಗಿ ಈ ಥರದ ಉಪ್ಪಚ್ಚಿದ ಮೆಣಸಿನ್ಕಾಯಿ ಒಂಚೂರು ಅವಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಸರ್ತಿ ಈ ಥರ ಮಾಡಿ ತೋರಿಸಿ. ಇನ್ನೂ ಮಾಡೋದಿದೆ. ಇವಾಗ ನಿಮಗೆ ತೋರಿಸ್ಬೇಕಂತ ಅರ್ಧ kg ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ಯಾವುದೆಲ್ಲ ಉಪ್ಪಿಟ್ಟು ಮಾಡಿದಾಗಲೂ ಖಾರ ಸಾಕಾಗಲಿಲ್ಲ ಅಂದರೂ ಉಪ್ಪಚ್ಚಿದ ಮೆಣಸಿನ್ಕಾಯಿ ಕರ್ದು ಹಾಕ್ಕೊಂಡ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಊಟದ ಜೊತೆ ಚೆನ್ನಾಗಿರುತ್ತೆ. ಎಲ್ಲ ಇದರಲ್ಲೂ ಉಪಯೋಗಿಸ್ಕೋಬೋದು. ಇದು ಗೊಜ್ಜವಲಕ್ಕಿ ಮಾಡಿದಾಗ ತಿಂತಾರೆ. ಈ ಥರ ಎಲ್ಲನೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಲ್ಲ ತುಂಬಿಕೊಂಡೆ. ನಾನು ಸ್ವಲ್ಪ ರಸ ಇದೆ, ನಾನು 2 ಅಡಿಕೆ ಹಾಳೆ ತಟ್ಟೆಗೆ ಹಾಕ್ತಾಯಿದ್ದೀನಿ. ನೋಡಿ ನಾನಿಲ್ಲಿ ಸ್ಟೀಲ್ ತಟ್ಟೆ ಉಪಯೋಗಿಸಿಲ್ಲ. ಕಾರಣ ಅಂದರೆ ಅದು ಹುಳಿ ನಿಂಬೆಹಣ್ಣು ರಸ ಇರೋದ್ರಿಂದ ಅದು ಸ್ಟೀಲ್ ತಟ್ಟೆ ಇದರಲ್ಲಿ ಇಟ್ಟರೆ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ನಾನು ಅಡಿಕೆ ಹಾಳೆ ತಟ್ಟೆ, ಅದಕ್ಕೆ ನಾನು ಇವಾಗ ಮಿಕ್ಕಿರೋ ನಿಂಬೆಹಣ್ಣನ್ನ ಎಲ್ಲದಕ್ಕೂ
ಒಂದು ಸ್ಪೂನಿಂದ ಹಾಕ್ತಾಯಿದ್ದೀನಿ. ಆಯಿತು ನೋಡಿ, ಎಲ್ಲ ಇದನ್ನಿವಾಗ ನಾವು ಬಿಸಿಲಲ್ಲಿ ಒಣಗ್ಸೋಕೆ ಇಡಬೇಕು. ಇಲ್ಲಿ ನೋಡಿ, ಇಲ್ಲಿ ಬಿಸಿಲಲ್ಲಿ ನಾನು ಇಟ್ಟಿದ್ದೀನಿ. ಅಲ್ಲಿ ಒಂದು ಕನ್ನಡಿ ಇಟ್ಟಿದ್ದೀನಿ. ಕಾರಣ ಅಂದರೆ ನೀವು ಕನ್ನಡಿ ಇಟ್ಟಾಗ ಯಾವುದೇ ಪಕ್ಷಿಗಳು ಬಂದು ಇದನ್ನು ಉಪ್ಪಚ್ಚಿದ ಮೆಣಸಿನ್ಕಾಯಿನ ಕರಿಯೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಬಿಸಿ ಆಗ್ತಿದೆ, ಎಣ್ಣೆ ಬಿಸಿ ಆಗ್ತಿದೆ ನೋಡಿ, ಬಿಸಿ ಆಯಿತು. ಇವಾಗ ಆ ಮೆಣಸಿನ್ಕಾಯಿನ, ಉಪ್ಪು ಹಚ್ಚಿದ ಮೆಣಸಿನ್ಕಾಯಿನ ಹಾಕ್ತೀನಿ. ಇದನ್ನು ನಿಧಾನಕ್ಕೆ ಕರ್ಕೋತೀನಿ. ಜೋರು ಉರಿ ಇಟ್ಕೋಬಾರ್ದು, ಕಮ್ಮಿ ಉರಿನಲ್ಲಿ ನಾವು ಕರಿಬೇಕು. ಚೆನ್ನಾಗಿರುತ್ತೆ. ನಿಮ್ಗೆ ಹಾಕ್ತಿದ್ದಂಗೆ ಆ ಘಮ ತುಂಬ ಚೆನ್ನಾಗಿ ಬರುತ್ತೆ. ಘಮ್ ಅಂತ ಚೆನ್ನಾಗಿರುತ್ತೆ. ಆ ಘಮ ಇರೋದು ಯಾವುದರಿಂದ ಬರುತ್ತೆ ಅಂದರೆ ನಿಮಗೆ ಮೆಂತ್ಯ ಹಾಕಿರ್ತೀವಿ, ಜೀರಿಗೆ ಹಾಕಿರ್ತೀವಿ, ಇಂಗು, ಇವೆಲ್ಲ ಒಂದು ಘಮ ಕೊಟ್ಬಿಡುತ್ತೆ. ರುಚಿನೂ ಚೆನ್ನಾಗಿರುತ್ತೆ. ಮತ್ತು ಮೆಣಸಿನ್ಕಾಯಿ ಇದಂತೂ ಹೌದು, ಚೆನ್ನಾಗಿ ಒಂಥರ ಖಾರವಾಗಿ ಚೆನ್ನಾಗಿರುತ್ತೆ. ಒಂದು ಕ್ರಿಸ್ಪಿನೆಸ್ ಇರುತ್ತೆ ಈ ಒಂದು ಮೆಣಸಿನ್ಕಾಯಲ್ಲಿ, ಉಪ್ಪಚ್ಚಿದ ಮೆಣಸಿನ್ಕಾಯಲ್ಲಿ. ಆ ಕ್ರಿಸ್ಪಿನೆಸ್ ಕೊಡೋದು ನಿಮಗೆ ಅವಲಕ್ಕಿ ನಾವು ಒಂದು ಸ್ವಲ್ಪ ಹಾಕಿದ್ನಲ್ಲ ನಾನು ಮಾಡೋವಾಗ, ಅದು ತಿನ್ನೋವಾಗ ಕ್ರಿಸ್ಪಿಯಾಗಿರೋದ್ರಿಂದ ನಿಮಗೆ ಒಂಥರ ಮಜಾ ಕೊಡುತ್ತೆ, ಚೆನ್ನಾಗಿರುತ್ತೆ. ನಾನು ಸುಮಾರು ಜನಕ್ಕೆ ಇದನ್ನು ನಾನು ಕೊಟ್ಟಿದ್ದೀನಿ. ನಾನು ಹೋದ ವರ್ಷ ಮಾಡಿದಾಗ ಕೊಟ್ಟಿದ್ದೀನಿ. ಅವ್ರಿಗಂತೂ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ನೋಡಿ, ಎಲ್ಲ ಕರೆದೆ ಆಯಿತು. ಊಟದ ಜೊತೆಯಲ್ಲಿ ನಾನು ಇದನ್ನು ಬಡಿಸ್ತೀನಿ. ಊಟದ ಜೊತೆಯಲ್ಲಿ ಸಾರು, ಹುಳಿ ಆ ಥರದ್ದೇನ ಖಾರ ಕಡಿಮೆ ಆಯ್ತಂದರೆ ಇಲ್ಲದಿದ್ರೂ ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ಒಂದು ರಾಯ್ತ ಮಾಡಿದೆ. ಅಂದರೆ ಈ ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡೇ ರಾಯ್ತ ಮಾಡಿದೆ. ಮೆಣಸಿನ್ಕಾಯಿ, ಕೊಬ್ಬರಿ, ಒಂಚೂರು ಶುಂಠಿ, ಮೊಸರು ಜೊತೆಯಲ್ಲಿ ರುಬ್ಬಿ ಒಂದು ಒಗ್ಗರಣೆ ಹಾಕಿದ್ರೆ ನಿಮ್ಗೆ ರಾಯ್ತ ರೆಡಿ ನೋಡಿ. ಎಲ್ಲ ಈ ಥರ ಒಂದು ಉಪ್ಪಚ್ಚಿದ ಮೆಣಸಿನ್ಕಾಯಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.